Welcome dear students. So in last class we discussed about paper 1 syllabus BA 5th semester optional English, that is we already discussed about the syllabus. So today we discuss about one by one topic, that is first one topic is nature, function and types of criticism. So first of all we have to find out the first point is nature. What is meant by nature? So every literature has its own nature according to all the writers. So here, first of all, we have to consider as what is meant the nature of a literary criticism. So literary criticism is an old as human history. So ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಮಾನವನ ಇತಿಹಾಸವನ್ನು ಎಷ್ಟು ಹಳೆಯದಿದೆ ಅಷ್ಟೇ ಸಹ ಸಾಹಿತ್ಯದ ಇತಿಹಾಸವನ್ನು ಒಳಗೊಂಡಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಆಸ್ ವೆಲ್ ಲಿಟರರಿ ಕ್ರಿಟಿಸಿಸಮ್ ನಿಯರ್ಲಿ ಆಸ್ ಓಲ್ಡ್ ಆಸ್ ಲಿಟರೇಚರ್. ನಾನೀಗ ಅದನ್ನೇ ಹೇಳಿದ್ದು, ಮಾನವನ ಇತಿಹಾಸ ಎಷ್ಟು ಹಳೆಯದಾಗಿದೆ ಅಷ್ಟೇ ಸಹ ಸಾಹಿತ್ಯದ ಇತಿಹಾಸವನ್ನು ಸಹ ಅಷ್ಟೇ ಹಳೆಯದಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಇನ್ ಅ ಸ್ಟ್ರಿಕ್ಟ್ ಸೆನ್ಸ್ ದ ಸ್ಟಡಿ ಆಫ್ ಲಿಟರೇಚರ್, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ as we have understood it now, ಆದ್ರೆ ಹಿಂದಿನ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯವನ್ನ ಅಥವಾ ಈಗ ಸದ್ಯದಲ್ಲಿ ಇರತಕ್ಕಂತಹ ಸಾಹಿತ್ಯವನ್ನು ನೋಡಿಕೊಂಡ್ರೆ ಸ್ವಲ್ಪದ ಮಟ್ಟಿಗೆ ನಾವು ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ. ಬಿಗ್ಯಾನ್ ಆಸ್ ಅ ಸೀರಿಯಸ್ ಪರ್ಸ್ಯೂಟ್ ಓನ್ಲಿ ಆಫ್ಟರ್ ದ ರಿನೈಸನ್ಸ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರಿನೈಸನ್ಸ್ ಅಂತಂದ್ರೆ ಪುನರುಜ್ಜೀವನದ ಕಾಲ ಅಂತ ಹೇಳ್ತಾ ಇದೀವಿ. ಪುನರುಜ್ಜೀವನದ ಮೊದಲನೇ ಕಾಲ ಆಗಿರ್ಬೋದು, ಪುನರುಜ್ಜೀವನದ ನಂತರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಾಹಿತ್ಯವನ್ನ ವಿಮರ್ಶಾತ್ಮಕವಾಗಿ ವಿವರಣೆಯನ್ನ ಮಾಡಕ್ಕೆ ಸಾಕಷ್ಟು ಜನ ರೈಟರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ತಮ್ಮ ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಿಟರರಿ ಸ್ಟಡಿ ಮೀಟ್ ಡಿಫರೆಂಟ್ ಥಿಂಗ್ಸ್ ಟು ಡಿಫರೆಂಟ್ ಪೀಪಲ್. ಸಾಹಿತ್ಯವನ್ನ ನಾವು ಹೆಂಗೆ ಅಧ್ಯಯನ ಮಾಡ್ತಾ ಇದೀವಪ್ಪ ಅಂತಂದ್ರೆ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿ, ಅದೇ ರೀತಿಯಾಗಿ ಒಬ್ಬ ಸಾಹಿತ್ಯ ಮತ್ತೊಬ್ಬ ಸಾಹಿತ್ಯದ ಒಂದೇ ಇರಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದು ಸಾಹಿತ್ಯನೂ ಮತ್ತೊಬ್ಬ ಸಾಹಿತ್ಯ ಜೊತೆ ನಾವೇನ್ ಮಾಡ್ತಾ ಇದೀವಿ, ಹೋಲಿಕೆಯನ್ನ ಮಾಡ್ತಾ ಇದೀವಿ. ಅದೇ ನಾವು ಕ್ರಿಟಿಸಿಸಮ್ ಅಂತ ಹೇಳ್ತಾ ಇದೀವಿ. ಸಿ, ಇಟ್ ಈಸ್ ಅ ಹಿಸ್ಟ್ರಿ ಟು ದೋಸ್ ಹೂ ಸ್ಟಡಿಡ್ ಇಟ್ ಆಸ್ ಅ ಡಾಕ್ಯುಮೆಂಟೇಶನ್ ಆಫ್ ದ ಪಾಸ್ಟ್ ಇವೆಂಟ್ಸ್. ಹಂಗಂದ್ರೆ ಇಲ್ಲಿ ಸಾಹಿತ್ಯವನ್ನು ನಾವು ಏನ್ ಮಾಡ್ತಾ ಇದೀವಿ, ಹಿಂದೆ ಬರೆದಿರ್ತಕ್ಕಂತಹ ರೈಟರ್ಸ್ ಗಳಾಗಿರ್ಬೋದು, ಸಾಹಿತ್ಯಕಾರಾಗಿರ್ಬೋದು, ಅವರು ಏನು ಬರೆದುಕೊಂಡು ಹೋಗಿದ್ದಾರೆ ಹಿಂದಿನ ದಿನಗಳಲ್ಲಿ, ಅದನ್ನೇ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಹೊಸದಾಗಿರ್ತಕ್ಕಂತಹ ಸಾಹಿತ್ಯವನ್ನು ಹೊಂದಿರತಕ್ಕಂತಹ ಜನರ ಜೊತೆ ಆಗಿರ್ಬೋದು ಅಥವಾ ಸಾಹಿತ್ಯಕಾರನ ನಾವು ಇವತ್ತು ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇದೀವಿ. ದೋಸ್ ಹೂ ಲುಕ್ಡ್ ಫಾರ್ ನಾರ್ಮಲ್ ವ್ಯಾಲ್ಯೂ ಸ್ಟಡೀಸ್ ಇಟ್ ಆಸ್ ಅ ಫಿಲಾಸಫಿ. ಸೊ ಇಲ್ಲಿ ಒಂದೊಂದ್ಸರಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯಾರು ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಅದರ ಜೊತೆಯಾಗಿ ಅವುಗಳನ್ನು ನಾವು ತತ್ವಶಾಸ್ತ್ರಕ್ಕೂ ಸಹ ಹೋಲಿಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಅಂಡ್ ದೇರ್ ವೇರ್ ಸ್ಕಾಲರ್ಸ್ ಹೂ ಮೇಡ್ ಅ ಸೀರಿಯಸ್ ಸ್ಟಡಿ ಆಫ್ ಇಟ್ ವಿತ್ to view establishing its authenticity in a literary text to be treasured and emblazoned on a purpose of life beyond life. See, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಾಹಿತ್ಯ ಬಗ್ಗೆ ವಿಚಾರ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ತನ್ನ ಜೀವನದ ಮುಂದಿನ ಭಾಗದಲ್ಲಿಯೂ ಸಹ ಅದರ ಬಗ್ಗೆ ವಿಚಾರವನ್ನ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಸಾಹಿತ್ಯವನ್ನು ಹೊಂದಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು ಸಹ ತನ್ನದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ವ್ಯಕ್ತಪಡಿಸಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಲಿಟರರಿ ಕ್ರಿಟಿಸಿಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ರಿಸಿಯೇಟಿಂಗ್ ಲಿಟರೇಚರ್. ಇಲ್ಲಿ ಸಾಹಿತ್ಯವನ್ನ ವಿಮರ್ಶೆ ಮಾಡೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲು ಆ ಸಾಹಿತ್ಯವನ್ನ ನಾವು ತಿಳ್ಕೊಳ್ಳೋದು, ದಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಪ್ರಿಸಿಯೇಟಿಂಗ್. ಅದನ್ನ ಹೊಗಳುವುದು, ಅದನ್ನ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸಾಹಿತ್ಯಿಕವಾಗಿ ನಾವು ಅದನ್ನ ಪರಿವರ್ತನೆ ಮಾಡ್ತಾ ಇದೀವಿ. ಇವಾಲ್ವ್ಡ್ ಗ್ರಾಜುವಲಿ ಔಟ್ ಆಫ್ ದಿ ಸ್ಟಡೀಸ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸಾಹಿತ್ಯವನ್ನ ನಾವು ಅದನ್ನ ಮೊದಲು ತಿಳ್ಕೊಳ್ಬೇಕು, ಆಮೇಲೆ ಅದನ್ನ ನಾವೇನ್ ಮಾಡ್ಬೇಕು, ಹೊಗಳಿಕೆ ಮಾಡಿದ ನಂತರ ನಾವು ಅದು ಸಾಹಿತ್ಯಕ್ಕೆ ಒಂದು ಬೆಲೆಯನ್ನ ಕೊಟ್ಟಾಗ ಆಗ್ತದ ಅಂತ ಹೇಳ್ತಾ ಇದ್ದೀವಿ. ಸಿ, thus criticism is the art of estimating the qualities and character of a literary or artistic work. If literature is the business of applying and fitting words to things. ಹಂಗಂದ್ರೆ ಸಾಹಿತ್ಯವನ್ನ ನಾವು ಯಾವ ರೀತಿ ಹೇಳ್ತಾ ಇದೀವಪ್ಪ ಅಂತಂದ್ರೆ ಇದು ಒಂದು ವ್ಯವಹಾರ ಜ್ಞಾನ ಆಗಿರ್ಬೋದು ಅಥವಾ ಅಪ್ಲೈಯಿಂಗ್ ಅಂಡ್ ಫಿಟ್ಟಿಂಗ್ ವರ್ಡ್ಸ್ ಟು ಥಿಂಗ್ಸ್. ಅಂದ್ರೆ ಒಂದು ಶಬ್ದದ ಜೊತೆ ಇನ್ನೊಂದು ಶಬ್ದವನ್ನ ಕೂಡಿಸಿಕೊಳ್ಳೋದು ನಾವೇನಂತ ಹೇಳ್ತಾ ಇದೀವಿ, ಅದೇ ಸಾಹಿತ್ಯ ಅಂತ ಹೇಳ್ತಾ ಇದೀವಿ. ಈಗ ಹಳೆಗನ್ನಡ ಸಾಹಿತ್ಯ ಆಗಿರ್ಬೋದು ಅಥವಾ ಹೊಸಗನ್ನಡ ಸಾಹಿತ್ಯ ಅಂತ ನಾವು ನಮ್ಮ ಕನ್ನಡದಲ್ಲಿ ನಾವು ಇಲ್ಲಿ ಭಾಗವನ್ನ ನಾವು ಮಾಡ್ತಾ ಇದ್ದೀವಿ.
ಇನ್ನೇನಾಗ್ತದಪ್ಪ ಅಂತಂದ್ರೆ ಆಫ್ ಶೇಕಿಂಗ್ ಅವರ್ ಐಡಿಯಾಸ್ ಆಫ್ ಲೈಫ್ ವಿಚ್ ದ ಕ್ರೀಸಲ್ ಆಫ್ ಲ್ಯಾಂಗ್ವೇಜ್ ಲಿಟರರಿ ಕ್ರಿಟಿಸಿಸಮ್ ಇಸ್ ದ ಬಿಸಿನೆಸ್ ಆಫ್ ಇನ್ಕ್ವೈರಿಂಗ್ ಅಂಡ್ ಜಡ್ಜಿಂಗ್ ಹೌ ವೆಲ್ ಆರ್ ಇಲ್ ಫಿಟ್ಟಿಂಗ್ ಅಂಡ್ ಶೇಪಿಂಗ್ ಹ್ಯಾಸ್ ಬೀನ್ ಡನ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸಾಹಿತ್ಯವನ್ನ ನಾವು ವ್ಯವಹಾರಕ್ಕೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀವಿ, ಅದೇ ರೀತಿ the literary critic is the ideal reader who takes the words on the page and interprets them according to the genius of language and the craft of the writer. ಸಾಹಿತ್ಯವನ್ನು ವಿಮರ್ಶೆ ಮಾಡುವಂತಹ ಬರಹಗಾರ ಏನ್ ಮಾಡಿರ್ತಪ್ಪ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಊಹೆಗಳಾಗಿರ್ಬೋದು, ಕಲ್ಪನೆಗಳನ್ನ ತನ್ನ ಸಾಹಿತ್ಯದಲ್ಲಿ ಬರೆದಿರ್ತಾನ. ಅದನ್ನ ಹೇಗೆ ಬರಿಬೇಕಪ್ಪ ಅಂತಂದ್ರೆ ಅದನ್ನ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನ ವಿಮರ್ಶಾತ್ಮಕವಾಗಿ ವಿವರಣೆಯನ್ನ ನೀಡಬೇಕು ಅಂತ ತಿಳ್ಕೊಳ್ತಾ ಇದ್ದಾರೆ. He takes the meaning of the writer. ಯಾವ ಒಬ್ಬ ವ್ಯಕ್ತಿ ಸಾಹಿತ್ಯವನ್ನ ಓದ್ತಾ ಇದ್ದಾನೆ, ಮೊಟ್ಟ ಮೊದಲು ಅದನ್ನ ತಿಳ್ಕೊಳ್ಳುವಂತಹ ಸಾಹಿತ್ಯ ಸಾಮರ್ಥ್ಯವನ್ನ ನಾವು ನೋಡ್ಬೇಕಾಗ್ತದ. ಸಿ ಇಟ್ ಅಗೇನ್ಸ್ಟ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ದಟ್ ಮೇಕ್ಸ್ ದ ಪೀಸ್ ಆಫ್ ಅ ರೈಟಿಂಗ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಅದನ್ನು ಓದ್ತಾ ಇದ್ದಾನೆ ಅದು ಬರವಣಿಗೆಯ ಒಂದು ಭಾಗ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಸಾಹಿತ್ಯವೂ ಸಹ ನಾವು ಯಾವುದರ ಮುಖಾಂತರ ಕಂಡುಕೊಳ್ತಾ ಇದೀವಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಬರವಣಿಗೆಯ ಶೈಲಿಯನ್ನ ನಾವು ಆ ಸಾಹಿತ್ಯವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇವತ್ತು. He weighs the achievement against the intention and evaluates both achievements and intention on the scale of a literary perfection. ಸಾಹಿತ್ಯವನ್ನ ಒಬ್ಬ ವ್ಯಕ್ತಿ ಹೇಗೆ ವಿವರಣೆ ನೀಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಕೆಲವೊಂದು ವಿಷಯಗಳ ಮೇಲೆ ತನ್ನ ಸಮಯ ಪ್ರಜ್ಞವನ್ನ ನೀಡ್ತಾ ಇದ್ದಾನೆ. ಅದರ ಜೊತೆಯಾಗಿ ಆ ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ಮೌಲ್ಯಮಾಪನ ಮಾಡ್ತಾ ಇದ್ದಾನೆ. ಅದೇ ಲಿಟರರಿ ಕ್ರಿಟಿಸಿಸಮ್ ಅಂತ ನಾವು ಹೇಳ್ತಾ ಇದ್ದೀವಿ. Like the spectator, he views more of the poem than does the poet. See, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಏನಾಗ್ತದಪ್ಪ ಅಂತಂದ್ರೆ ಒಬ್ಬ ಬರಹಗಾರನಾಗ್ತಾ ಇದ್ದಾನ, ಒಬ್ಬ ಕವಿ ಆಗ್ತಾ ಇದ್ದಾನ, ಒಬ್ಬ ಕಾದಂಬರಿಕಾರ ಆಗ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಒಬ್ಬ ಕವಿಯು ತನ್ನ ಆಶೆ ಆಗಿರ್ಬೋದು ಅಥವಾ ತನ್ನ ಕನಸಲ್ಲಿರ್ತಕ್ಕಂತಹ ಕೆಲವೊಂದು ಭಾವನೆಗಳನ್ನ ಪದ್ಯದ ಮುಖಾಂತರ ಹೊರ ಹಾಕ್ತಾ ಇದ್ದಾನಪ್ಪ ಅಂತಂದ್ರೆ ಅಲ್ಲಿ ನಾವು ಕ್ರಿಟಿಸಿಸಮ್ ಅನ್ನ ನೋಡ್ತಾ ಇದ್ದೀವಿ. ಅದನ್ನೇ ನಾವು ವಿಮರ್ಶೆ ಅಂತ ಹೇಳ್ತಾ ಇದ್ದೀವಿ. He brings to his reading a taste refined and the judgment studied by close study and wide experience of books. See, ಇಲ್ಲಿ ಒಬ್ಬ ವ್ಯಕ್ತಿ ಹೆಂಗಿದಾನಪ್ಪ ಅಂತಂದ್ರೆ ಸಾಹಿತ್ಯವನ್ನು ವಿಮರ್ಶೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅವನು ಮೊದಲು ಅದನ್ನ ಓದುವಂತಹ ಅಭ್ಯಾಸವನ್ನ ಬೆಳೆಸ್ಕೊಳ್ತಾ ಇದ್ದಾನೆ, ಆಮೇಲೆ ಅದನ್ನ ಬರೀತಾ ಇದ್ದಾನೆ. ನಂತರದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕ್ರಿಟಿಸಿಸಮ್ ಅನ್ನ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿಯೊಂದು ರೀತಿಯಲ್ಲಿ ನೀವು ಓದ್ತಾ ಇದ್ದಾನೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಸಹ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ತಿಳ್ಕೊತಾ ಇದಾರೆ, ಒಬ್ಬೊಬ್ರು ಒಂದೊಂದು ರೀತಿ ಬರೀತಾ ಇದ್ದಾರೆ. ಅದನ್ನೇ ನಾವು ಏನಂತ ಇದೀವಪ್ಪ ಅಂತಂದ್ರೆ ಲಿಟರರಿ ಕ್ರಿಟಿಸಿಸಮ್ ಅಂತ ಹೇಳ್ತಾ ಇದೀವಿ. ಇನ್ ಮುಂದೆ ದ ವರ್ಡ್ ಕ್ರಿಟಿಸಿಸಮ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಇಂಗ್ಲಿಷ್ ಲಿಟರೇಚರ್ ಓನ್ಲಿ ಸಿನ್ಸ್ 17th century. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕ್ರಿಟಿಸಿಸಮ್ ಅನ್ನ ಇಂಗ್ಲಿಷಿನ ಸಾಹಿತ್ಯದಲ್ಲಿ 17ನೇ ಶತಮಾನದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಇವನ್ ದೋ ಇಟ್ ಹ್ಯಾಸ್ ಬಿನ್ ಯೂಸ್ಡ್ ಅ ಕಾನ್ಸಿಯಸ್ ಮೈಂಡ್ ಆಫ್ ಅ ಪರ್ಟಿಕ್ಯುಲರ್ evaluation or appreciation of a Greek word and art and literature. ಇದು ಸಾಹಿತ್ಯವನ್ನ ಮುಖ್ಯವಾಗಿ ನಾವು ಎದರ ಮುಖಾಂತರ ನಾವು ವಿಮರ್ಶೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಟ್ಟ ಮೊದಲು ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಮೌಲ್ಯಮಾಪನವನ್ನ ಮಾಡ್ತಾ ಇದೀವಿ. ಮೌಲ್ಯಮಾಪನ ಮಾಡಬೇಕಾಗಿರ್ತಂದ್ರೆ ಸಾಹಿತ್ಯದೊಳಗ ಮೊಟ್ಟ ಮೊದಲನೇದಾಗಿರ್ಬೇಕು ವರ್ಕ್ ಆಫ್ ಆರ್ಟ್. ಅಲ್ಲಿರ್ತಕ್ಕಂಥ ಸಾಹಿತ್ಯದಲ್ಲಿರ್ತಕ್ಕಂಥ ಕಲೆಯನ್ನ ಮೊದಲು ನಾವು ತಿಳ್ಕೊಳ್ಬೇಕು, ಆಮೇಲೆ ಸಾಹಿತ್ಯದಲ್ಲಿರ್ತಕ್ಕಂತಹ ಸಾಹಿತ್ಯವನ್ನು ಮೊದಲು ನಾವು ತಿಳ್ಕೋಬೇಕು. ಹ್ಯಾಸ್ ಬೀನ್ ಇನ್ ಈಸ್ ಯೂಸ್ ಅಂಡ್ ಅನಿಸಿಯಂಟ್ ಗ್ರೀಕ್ ಅಂಡ್ ರೋಮನ್ ಬುಕ್ಸ್ ಆಫ್ ಪೊಯೆಟಿಕ್ಸ್. ಮುಖ್ಯವಾಗಿ ಸಾಹಿತ್ಯವನ್ನು ವಿಮರ್ಶೆ ಮಾಡುವಂತಹ ಕಲ್ಪನೆಯನ್ನು ನಾವು ಎಲ್ಲಿಂದ ನಾವು ಪಡ್ಕೋತಾ ಇದೀವಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದು ಅನಿಸಿಯಂಟ್ ಗ್ರೀಕ್ ಅಂತ ಹೇಳ್ತೀವಿ. ಗ್ರೀಕ್ನ ತತ್ವಜ್ಞಾನಿಗಳಾಗಿರಬಹುದು ಅಥವಾ ರೋಮನ್ ನಲ್ಲಿ ಇರ್ತಕ್ಕಂತಹ ಪಠ್ಯ ಪುಸ್ತಕಗಳ ಮುಖಾಂತರ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸಾಹಿತ್ಯವನ್ನ ನಾವು ಏನ್ ಮಾಡ್ತಾ ಇದೀವಿ, ವಿಮರ್ಶೆ ಮಾಡ್ತಾ ಇದೀವಿ. ಅಮಾಂಗ್ ಇಂಗ್ಲಿಷ್ ಪೋಯಟ್ಸ್, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಪದ್ಯವನ್ನು ಬರೆದಿರ್ತಕ್ಕಂಥ ಅಥವಾ ಇಂಗ್ಲಿಷ್ ರೈಟರ್ ಅನ್ನು ನಾವು ನೆನಪಿಸ್ತಾ ಇದೀವಿ. ಡ್ರೈಡನ್ ವಾಸ್ ದ ಫಸ್ಟ್ ಮ್ಯಾನ್ ಆಫ್ ಲೆಟರ್ ಹೂ ಯೂಸ್ಡ್ ದ ವರ್ಡ್ ಕ್ರಿಟಿಸಿಸಮ್. ಇಲ್ಲಿ ಬಹಳಷ್ಟು ಅಂಶವನ್ನು ನಾವು ಮುಖ್ಯವಾಗಿ ಹೇಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಕ್ರಿಟಿಸಿಸಮ್ ಅನ್ನುವಂತಹ ಶಬ್ದವನ್ನ ಯಾರು ಉಪಯೋಗಿಸ್ತಾ ಇದ್ದಾರಪ್ಪ ಅಂತಂದ್ರೆ ಡ್ರೈಡನ್ ಅನ್ನುವಂತಹ ವ್ಯಕ್ತಿ. ಅದು ಯಾವ ಪುಸ್ತಕದಲ್ಲಿ ಕ್ರಿಟಿಸಿಸಮ್ ಅನ್ನ ಉಪಯೋಗಿಸ್ತಾ ಇದ್ದಾನೆ ನೋಡಿ, ದ ಸ್ಟೇಟ್ ಆಫ್ ಇನ್ನೋಸೆನ್ಸ್ ಇನ್ 1677. ನೋಡ್ರಿ, ದ ಸ್ಟೇಟ್ ಆಫ್ ಇನ್ನೋಸೆನ್ಸ್ ಅನ್ನುವಂತಹ ಪುಸ್ತಕವನ್ನ ಬರೆದಿರ್ತಕ್ಕಂತಹ ಜಾನ್ ಡ್ರೈಡನು 1617ರಲ್ಲಿ ಕ್ರಿಟಿಸಿಸಮ್ ಅನ್ನುವಂತಹ
ವಿಷಯವನ್ನ ಮುಖ್ಯವಾಗಿ ಬರಿತಾ ಇದ್ದಾನ. ಸಿ he wrote, ಅವನು ಏನು ಬರಿತಾ ಇದ್ದಾನೆ, ಕ್ರಿಟಿಸಿಸಮ್ ಆಸ್ ಇಟ್ ವಾಸ್ ಫಸ್ಟ್ ಇನ್ಸ್ಟಿಟ್ಯೂಟೆಡ್ ಬೈ ಅರಿಸ್ಟಾಟಲ್. ಆದ್ರೆ ಕ್ರಿಟಿಸಿಸಮ್ ಅನ್ನ ಮೊಟ್ಟ ಮೊದಲನೇ ಬಳಕೆ ಮಾಡಿರ್ತಕ್ಕಂಥವನು ಅರಿಸ್ಟಾಟಲ್ ಅಂತ ಹೇಳ್ತಾ ಇದ್ದಾನೆ. ವಾಸ್ ಮೀಟ್ ಅ ಸ್ಟ್ಯಾಂಡರ್ಡ್ ಆಫ್ ಜಡ್ಜಿಂಗ್ ವೆಲ್. ಅವನ ಪ್ರಕಾರನೇ ಒಂದು ವಾಕ್ಯವನ್ನ ನೀಡ್ತಾ ಇದ್ದಾನೆ. ಸಿ ವಿತ್ ಪೋಪ್ಸ್, ಅಲೆಕ್ಸಾಂಡರ್ ಪೋಪ್ ಬರೆದಿರ್ತಕ್ಕಂತಹ ಎಸೆ ಆನ್ ಕ್ರಿಟಿಸಿಸಮ್. ಅಲೆಕ್ಸಾಂಡರ್ ಪೋಪ್ ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು, ಎಸೆ ಆನ್ ಕ್ರಿಟಿಸಿಸಮ್. ಇದು 1711ರಲ್ಲಿ ಬರಿತಾ ಇದ್ದಾನೆ. ದ ವರ್ಡ್ ಕ್ರಿಟಿಸಿಸಮ್ ವಾಸ್ ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಇನ್ ಇಂಗ್ಲಿಷ್. ಇಲ್ಲಿ ಈ ಶಬ್ದ ಏನಾಗ್ತದಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಪೋಪ್ ಅನ್ನ ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು, ಅದೇ ಎಸೆ ಆನ್ ಕ್ರಿಟಿಸಿಸಮ್ ಅನ್ನುವಂತಹ ಪುಸ್ತಕದಲ್ಲಿ ಈತ ಕ್ರಿಟಿಸಿಸಮ್ ಬಗ್ಗೆ ಬರೀತಾ ಇದ್ದಾನೆ. ಹಂಗಾದ್ರೆ ಕ್ರಿಟಿಸಿಸಮ್ ಅನ್ನ ಯಾವ ಶಬ್ದದಿಂದ ನಾವು ಪಡ್ಕೊಂಡಿದ್ದೀವಿ, ಅದೇ ಗ್ರೀಕ್ ವರ್ಡ್ ಅನ್ನುವಂತಹ ಶಬ್ದವನ್ನು ಹೇಳ್ತಾ ಇದ್ದೀವಿ. ಗ್ರೀಕ್ which means to judge. ಇಲ್ಲಿ ಯಾವುದೇ ಒಂದು ಶಬ್ದಕ್ಕಾಗಿರಬಹುದು, ಅದನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತ ಇದರಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಶಬ್ದದ ಅರ್ಥವನ್ನ ನಾವಿಲ್ಲಿ ಹೇಳ್ತಾ ಇದೀವಿ. ಆ ಶಬ್ದದ ಅರ್ಥ ಕ್ರಿಟಿಸಿಸಮ್ ಅನ್ನ ಗ್ರೀಕ್ ಅಲ್ಲಿ ಇರತಕ್ಕಂಥ ಶಬ್ದದ ಅರ್ಥ ಯಾವುದು, ಅದೇ ಟು ಜಡ್ಜ್ ಅಂತ ಹೇಳ್ತಾ ಇದೀವಿ. ಅಂಡ್ ದ ಟರ್ಮ್ ಕ್ರಿಟಿಕೋಸ್ ಮೀನ್ಸ್ ಇವ್ಯಾಲ್ಯುಯೇಟ್ ಆರ್ ಅಸೆಸ್. ಇಲ್ಲಿ ಗ್ರೀಕ್ ಶಬ್ದ ಆಗಿರಬಹುದು ಅಥವಾ ಇನ್ಯಾವುದೋ ಶಬ್ದ ಆಗಿರಬಹುದು. ಕ್ರಿಟಿಕೋಸ್ ಅನ್ನುವಂತ ಗ್ರೀಕ್ ಶಬ್ದದಿಂದ ಕ್ರಿಟಿಸಿಸಮ್ ಅನ್ನ ನಾವು ಮೀನಿಂಗ್ ಆಗಿ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ ಇವ್ಯಾಲ್ಯುಯೇಟ್ ಅಂತ ಹೇಳ್ತಾ ಇದ್ದೀವಿ. ಇವ್ಯಾಲ್ಯುಯೇಟ್ ಅಂತಂದ್ರೆ ನಮ್ಮಷ್ಟಕ್ಕೆ ನಾವೇ ಮೌಲ್ಯಮಾಪನವನ್ನ ಮಾಡಿಕೊಳ್ಳೋದು, ಅದೇ ಕ್ರಿಟಿಸಿಸಮ್. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕ್ರಿಟಿಸೈಸ್. ಯಾಕಂತಂದ್ರೆ ನಾವು ತಿಳ್ಕೊಂಡ ರೀತಿಯಲ್ಲಿ ಮತ್ತೊಬ್ಬರು ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅದೇ ಕ್ರಿಟಿಸಿಸಮ್ ಅಂತ ನಾವು ಹೇಳ್ತಾ ಇದೀವಿ. The Greek term originated as early as in 14th century. See, ಇಲ್ಲಿ ಗ್ರೀಕ್ ನಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕ್ರಿಟಿಸಿಸಮ್ ಅನ್ನ 4ನೇ ಶತಮಾನದಲ್ಲಿ ನಾವು ಅದನ್ನ ಹೇಳ್ತಾ ಇದೀವಿ. The term criticism as applied to the study and analysis of a body of a literary writing. ಇಲ್ಲಿ ಏನ್ ಹೇಳ್ತಾ ಇದಪ್ಪ ಅಂತಂದ್ರೆ ನೇಚರ್ ನಲ್ಲಿ ನಾವು ಕ್ರಿಟಿಸಿಸಮ್ ಅನ್ನ ಆ ಬರವಣಿಗೆಯ ಶೈಲಿಯ ಮುಖಾಂತರ ನಾವು ಕ್ರಿಟಿಸಿಸಮ್ ಅನ್ನ ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಸೊ ಲಿಟರರಿ ರೈಟಿಂಗ್ ಡೆವಲಪ್ಡ್ ಓನ್ಲಿ ಇನ್ ದ 17th century ಇನ್ ಯುರೋಪ್. ಬರವಣಿಗೆಯ ಶೈಲಿ ಏನಾಗ್ತದಪ್ಪ ಅಂತಂದ್ರೆ 17ನೇ ಶತಮಾನದಲ್ಲಿ ಯುರೋಪ್ದಲ್ಲಿ ಮಾತ್ರ ಅಲ್ಲಿ ಅಭಿವೃದ್ಧಿಯನ್ನು ಹೊಂದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಲಿಟರರಿ ಕ್ರಿಟಿಸಿಸಮ್ ಅನ್ನುವಂಥ ಶಬ್ದವನ್ನು 4ನೇ ಶತಮಾನದಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಉಪಯೋಗಿಸ್ತೀವಿ. ಆದ್ರೆ 17ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇದು ಅಭಿವೃದ್ಧಿಯನ್ನು ಹೊಂದಿ ಯುರೋಪ್ ನಲ್ಲಿ ಮುಖ್ಯವಾಗಿ ಬೆಳವಣಿಗೆಯನ್ನು ಹೊಂದಕ್ಕೆ ಸಾಧ್ಯ ಆಗ್ತದೆ. ಸಿ there has been much controversy whether the function of a critic to judge or to interpret a work of art and literature. ಪ್ರತಿಯೊಬ್ಬ ಸಾಹಿತ್ಯನ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಕಲೆ ಆಗಿರಬಹುದು, ಸಾಹಿತ್ಯವನ್ನ ತನ್ನದೇ ಆದ ರೀತಿಯಲ್ಲಿ ಬರವಣಿಗೆಯ ಮುಖಾಂತರ ಜನರಿಗೆ ತೋರ್ಪಡಿಸ್ತಾ ಇದ್ದಾನಪ್ಪ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಏನಾಗ್ತಾ ಇದ್ದಾನೆ ಇವತ್ತು ಲಿಟರರಿ ಕ್ರಿಟಿಕ್ ಆಗ್ತಾ ಇದ್ದಾನೆ. ಅದನ್ನೇ ನಾವು ಏನಂತ ಹೇಳ್ತಾ ಇದೀವಿ, ವಿಮರ್ಶೆಯನ್ನ ಮಾಡುವಂತಹ ವಿಮರ್ಶಾತ್ಮಕ ಕವಿಗಳಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ. A number of critics are of the view that the primary function of a critic is to arrive at and express a meaningful judgment of a value. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಸಾಹಿತ್ಯ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ನಾವೇನ್ ಮಾಡ್ತಾ ಇದೀವಿ, ಆ ಅಂಶಗಳಿಗೆ ಮೌಲ್ಯವನ್ನ ಕಟ್ತಾ ಇದೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ಅ ವ್ಯಾಲ್ಯೂ ಅಂತ ಹೇಳ್ತಾ ಇದೀವಿ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇನ್ ದ early 20th century it was felt that function of criticism should not be to judge. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ 20ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಏನಾಗ್ತದೆ, ಕ್ರಿಟಿಸಿಸಮ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಹೋಲಿಕೆಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ, ಅದನ್ನ ಮೌಲ್ಯಮಾಪನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೀವಿ. ಆದ್ರೆ ಅದನ್ನ ನಾವು ಒಂದಕ್ಕೊಂದು ಹೊಂದಾಣಿಕೆಯನ್ನ ಮಾಡಬಹುದು ಅನ್ನುವಂತ ಭಾವನೆಯನ್ನ ದ ವರ್ಕ್ ಆಫ್ ಆರ್ಟ್ ಅಂಡ್ ಲಿಟರೇಚರ್ ನಲ್ಲಿ ನಾವು ಹೇಳ್ತಾ ಇದ್ದೀವಿ. ಆಯ್ತಾ? ಸೊ ದ ಕ್ರಿಟಿಕ್ ಈಸ್ ಇಂಡೀಡ್ ಕನ್ಸರ್ನ್ ವಿತ್ ಇವ್ಯಾಲ್ಯೂಯೇಷನ್. ಇಲ್ಲಿ ವಿಮರ್ಶೆಯನ್ನ ಮಾಡುವಂತಹ ವಿಮರ್ಶಕ ಹೆಂಗದನಪ್ಪ ಅಂತಂದ್ರೆ ತನ್ನ ಭಾವನೆಗಳನ್ನ ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನವನ್ನ ಮಾಡಬೇಕಾಗಿರ್ತದೆ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದ ಕ್ವಾಲಿಟಿ ಆಫ್ ಅ ಗುಡ್ ಕ್ರಿಟಿಕ್ ಡಿಪೆಂಡ್ಸ್ ಆನ್ ದ ಕ್ರಿಟಿಕಲ್ ನಾಲೆಜ್. ಸಿ ಒಬ್ಬ ವಿಮರ್ಶಾತ್ಮಕ ಕವಿ ಅವನನ್ನ ನಾವು ಹೇಗೆ ಅಳಿತಾ ಇದೀವಪ್ಪ ಅಂತಂದ್ರೆ ವಿಮರ್ಶೆಯಲ್ಲಿರ್ತಕ್ಕಂತಹ ವಿಮರ್ಶಾತ್ಮಕ ಕೌಶಲದಲ್ಲಿರ್ತಕ್ಕಂತಹ ಅವನ ನಾಲೆಜ್ ಅನ್ನ ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಸೊ ವಿ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.